ವಿದ್ಯಾರ್ಥಿಗಳೇ, 2026 ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ಪರೀಕ್ಷೆ ಬರೀತಾ ಇರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಈ ದಿನ ನಿಮಗೆ ಸಮೀಕರಣವನ್ನು ಗ್ರಾಫಲ್ಲಿ ಯಾವ ರೀತಿ ಬಿಡಿಸೋದು ಅಂತ ನೋಡೋಣ. ಸೊ ನಕ್ಷಾ ವಿಧಾನದಿಂದ ಸಮೀಕರಣವನ್ನು ಬಿಡಿಸೋದು ಹೇಗೆ ಅನ್ನೋದು 4 ಮಾರ್ಕ್ಸಿಗೆ ಬರುತ್ತೆ ಮಕ್ಕಳೇ. ಸೊ ಅದನ್ನು ಅತ್ಯಂತ ಸುಲಭವಾಗಿ ಹೇಗೆ ಮಾಡೋದು, ಹೇಗೆ ಅದನ್ನು ಗ್ರಾಫಲ್ಲಿ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನಿಮಗೆ 34ನೇ ಪ್ರಶ್ನೆ ನಕ್ಷೆ ವಿಧಾನದಿಂದ ಬಿಡಿಸೋದು ಕೇಳ್ತಾರೆ. 4 ಮಾರ್ಕ್ಸಿಗೆ ನೆನ್ಪಿಟ್ಕೊಳ್ಳಿ, 34ನೇ ಪ್ರಶ್ನೆ ಆಗಿರುತ್ತೆ ಇದು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ. ಸೊ ಈಗ ನಾನು ತಗೊಂಡಿರೋ ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದು 2x + y = 8, x - y = 1. ಸೊ ಈ ಸಮೀಕರಣವನ್ನು ಅತ್ಯಂತ ಸುಲಭವಾಗಿ ಯಾವ ರೀತಿ ನಕ್ಷೆ ವಿಧಾನದಿಂದ ಬಿಡಿಸೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಈ ಒಂದನೇ ಸಮೀಕರಣವನ್ನು ತಗೊಳ್ಳೋಣ. ಸಮೀಕರಣ 1 ಇಂಪ್ಲೈಸ್ ಏನು ಹೇಳುತ್ತೆ? ಅದು ಸಮೀಕರಣ 2x + y = 8. ಮಕ್ಕಳೇ, ಇದಕ್ಕೆ ನಾವಿವಾಗ ಒಂದು ಕೋಷ್ಟಕವನ್ನು ಹಾಕ್ಕೊಳ್ಳೋಣ. ಎಷ್ಟು ಸುಲಭವಾಗಿರೋ ಕೋಷ್ಟಕ ಅಂದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಒಂದು x ಬೆಲೆ, ಇನ್ನೊಂದು y ಬೆಲೆ. ನೋಡಿ ಮಕ್ಕಳೇ, ಇಷ್ಟೇ. ಸೊ ಈಗ ಎಕ್ಸ್ಗೆ ನಾನು ಬೆಲೆ 0 ಕೊಡ್ತೀನಿ. ಎಕ್ಸ್ ಬೆಲೆ 0. ಎಕ್ಸ್ ಬೆಲೆ 0 ಕೊಟ್ಟಾಗ ಮಕ್ಕಳೇ ನೋಡಿ, ಎಕ್ಸ್ ಟರ್ಮನ್ನು ಮುಚ್ಕೋಬೇಕು. ಸೊ ಎಕ್ಸ್ ಬೆಲೆ 0 ಕೊಟ್ಟಾಗ ಎಕ್ಸನ್ನು ನಾವು ಮುಚ್ಚಿಟ್ಕೊಂಡ್ರೆ, ಸೊ ಈಗ ಉಳಿದಿದ್ದು y = 8. ಹಾಗಾದರೆ y ನ ಬೆಲೆ 8. ಈಗ ನಾವು y ಬೆಲೆಯನ್ನು 0 ಕೊಡೋಣ. y ಬೆಲೆ ನಾವು 0 ಕೊಟ್ಟಾಗ y ಟರ್ಮನ್ನು ಮುಚ್ಚಿಟ್ಕೊಳ್ಳಿ. y ಟರ್ಮನ್ನು ಮುಚ್ಚಿಟ್ಕೊಂಡಾಗ 2x = 8 ಬರುತ್ತೆ. ಮಕ್ಕಳೇ, ಇಲ್ಲಿ 2x ಅಂದರೆ 2 ಚಾಕ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. 2 ಚಾಕ್ಲೇಟ್ಗೆ 8 ರೂಪಾಯಿ ಆದರೆ 1 ಚಾಕ್ಲೇಟ್ಗೆ ಎಷ್ಟು ರೂಪಾಯಿ ಆಗುತ್ತೆ? ಈ 8ರಲ್ಲಿ ಅರ್ಧ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ನ ಬೆಲೆ 4. ನೋಡಿ, 4 2 8. ಸೊ ಹಾಗಾಗಿ ಎಕ್ಸ್ ಬೆಲೆ 4 ಆಗುತ್ತೆ. ಸೊ ಇದು ಸಮೀಕರಣ 1ರದ್ದು ಕೋಷ್ಟಕ ರೆಡಿ ಆಯಿತು. ಈಗ ಅದೇ ಥರ ಸಮೀಕರಣ 2ಕ್ಕೆ ನಾವು ಕೋಷ್ಟಕ ರೆಡಿ ಮಾಡ್ಕೊಳ್ಳೋಣ. ಸೊ 2ನೇ ಸಮೀಕರಣ ಏನು ಹೇಳುತ್ತೆ? x - y = 1. ಸೇಮ್ ಇದೇ ರೀತಿಯೇ ಇದಕ್ಕೂ ಸಹ ನಾವು ಕೋಷ್ಟಕ ತಯಾರು ಮಾಡ್ಕೊಳ್ಳೋಣ. ತುಂಬ ಸುಲಭ ಮಕ್ಕಳೇ, ನೀವು ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ನಾನು ಹೇಳ್ಕೊಟ್ಟಿರೋ ಥರ ನೀಟಾಗಿ ಫಾಲೋ ಮಾಡಿ. ಒಂದು ಎಕ್ಸ್ ಬೆಲೆ, ಇನ್ನೊಂದು y ಬೆಲೆ. ಫಸ್ಟ್ ಟೈಮ್ ಎಕ್ಸ್ ಬೆಲೆ 0 ಕೊಡೋಣ, ಎಕ್ಸ್ ಟರ್ಮ್ನ ಮುಚ್ಚಿಟ್ಕೊಳ್ಳೋಣ. ಸೊ ಈಗ ಉಳಿದಿದ್ದು -y. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಮೈನಸ್ ಚಿಹ್ನೆ ಬಂದಾಗ -y = 1 ಉಳಿದಿದೆ. ಸೊ y ಬೆಲೆ ಮೈನಸ್ ಇರೋದ್ರಿಂದ ಇಲ್ಲಿ y ನ ಸಹಗುಣಕ ಮೈನಸ್ ಇರೋದ್ರಿಂದ y ಬೆಲೆ ಕೂಡ -1 ಆಗುತ್ತೆ. ಇಲ್ಲೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪ್ಲಸ್ ಇದ್ದಾಗ ನಾವು y ಬೆಲೆ ಕೂಡ ಪ್ಲಸ್ಸೇ ಇರುತ್ತೆ. -y ಇದ್ದಾಗ y ಬೆಲೆ ಕೂಡ ಮೈನಸ್ ಬರುತ್ತೆ. ಈಗ ನೆಕ್ಸ್ಟು y ಬೆಲೆ 0 ಕೊಡೋಣ. ಸೊ ಮುಚ್ಚಿಟ್ಕೊಳ್ಳಿ, x = 1. ಹಾಗಾಗಿ x ಬೆಲೆ 1. ಸೊ ಈಗ ಕೋಷ್ಟಕ ರೆಡಿ ಆಯಿತು. ಬನ್ನಿ ಗ್ರಾಫಲ್ಲಿ ಇದನ್ನು ಯಾವ ರೀತಿ ಗುರುತಿಸೋದು ಅಂತ ನೋಡೋಣ. ನೋಡಿ, x ಅಕ್ಷ ಇದು x', y ಅಕ್ಷ ಇದು y'. ಇದು ಮೂಲ ಬಿಂದು. ಮೂಲ ಬಿಂದುವಿನ ಬಲಭಾಗದಲ್ಲಿ ಮಕ್ಕಳೇ ಧನ ಪೂರ್ಣಾಂಕಗಳು ಬರ್ತವೆ. 1 2 3 4 5 6 7 ಸಾಕು. ಹಾಗೆ ಮೂಲ ಬಿಂದುವಿನ y ಅಕ್ಷದ ಮೇಲೆ ಹೋದಂಗೆ ಅಲ್ಲಿ ಕೂಡ ಧನ ಸಂಖ್ಯೆಗಳು ಬರ್ತವೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಮೂಲ ಬಿಂದುವಿನಿಂದ ಪ್ರಾರಂಭ ಮಾಡಬೇಕು. 0 1 2 3 4 5 6 7 8 9. ಈಗ ಮೂಲ ಬಿಂದು ಇದೆ, ಇದರಿಂದ ಎಡಭಾಗಕ್ಕೆ ಹೋದರೆ ಇಲ್ಲಿ ಋಣ ಪೂರ್ಣಾಂಕಗಳು ಬರ್ತವೆ. ಸೊ -1 -2 -3 -4 -5. ಹಾಗೆ ಮೂಲ ಬಿಂದುವಿನಿಂದ ಕೆಳಗೆ ಬಂದರೂ ಸಹ ಋಣ ಪೂರ್ಣಾಂಕಗಳು -1 -2 -3 -4 -5 -6 ಹೀಗೆ ಕಂಟಿನ್ಯೂ ಆಗುತ್ತೆ. ಇಷ್ಟೆಲ್ಲ ರೆಡಿ ಆದಮೇಲೆ ನಾವು ನೆನಪಿಟ್ಕೊಂಡು ಅಳತೆ ಬರೀಲೇಬೇಕು ಮಕ್ಕಳೇ. ಅಳತೆ. ಸೊ ಅಳತೆ ಏನು ತೊಗೊಂಡಿದ್ದೀವಿ? ಎಕ್ಸ್ ಅಕ್ಷದಲ್ಲಿ ಅಲ್ಲೇನು ತೊಗೊಂಡಿದ್ದೀವಿ? 1 ಸೆಂಟಿಮೀಟರ್
1 ಮೂಲ ಮಾನ ಅಂತ ತಗೊಂಡಿದ್ದೀವಿ. ಅದೇ ಥರ ವೈ ಅಕ್ಷದಲ್ಲೂ ಸಹ ವೈ ಅಕ್ಷ 1 ಸೆಂಟಿಮೀಟರ್ = 1 ಮೂಲ ಮಾನ. ಇಷ್ಟೆಲ್ಲ ಬರೆದ ಮೇಲೆ ಈಗ ನಮ್ಮದು ಗ್ರಾಫು ರೆಡಿ ಆಯಿತು ಮಕ್ಕಳೇ. ಸೊ ಈಗ ನಾವು ಒಂದೊಂದೇ ಕೋಷ್ಟಕದಲ್ಲಿರ್ತಕ್ಕಂಥ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸ್ತಾ ಹೋಗೋಣ. ಮೊದಲನೇ ಸಮೀಕರಣದಲ್ಲಿರ್ತಕ್ಕಂಥ ನಿರ್ದೇಶಾಂಕ ಬಿಂದುಗಳು ಎಕ್ಸ್ ಬೆಲೆ 0 ಇದ್ದಾಗ ವೈ ಬೆಲೆ 8. ಮಕ್ಕಳೇ ಈಗ ಗ್ರಾಫ್ ಹತ್ರ ಬರೋಣ. ನೋಡಿ, ಎಕ್ಸ್ ಬೆಲೆ 0 ಮೂಲ ಬಿಂದುವಿನ ಹತ್ರನೇ ಇರುತ್ತೆ. ವೈ ಬೆಲೆ 8 ಅಂದರೆ ಧನಪೂರ್ಣಾಂಕ. ಹುಡಿಕೊಂಡೋಗಿ ಎಲ್ಲಿದೆ? ಇಲ್ಲೇ ಇದೇ ಅಕ್ಷದ ಮೇಲೇ ಇದೆ. ಸೊ ಇಲ್ಲಿದೆ. ಸೊ ಈಗ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿರ್ದೇಶಾಂಕ ಬಿಂದುಗಳನ್ನು ಬರೆಯೋಣ. 0,8. ಈಗ ನೆಕ್ಸ್ಟು ಇನ್ನೊಂದು ನಿರ್ದೇಶಾಂಕವನ್ನು ತಗೊಳ್ಳೋಣ. ಎಕ್ಸ್ ಬೆಲೆ 4 ಇದ್ದಾಗ ವೈ ಬೆಲೆ 0. ಸೊ ಮೂಲ ಬಿಂದುವಿನಿಂದ ಎಕ್ಸ್ ಬೆಲೆ 4 ನೋಡಿ ಇಲ್ಲಿದೆ. ವೈ ಬೆಲೆ 0 ಅಂದರೆ ಅದು ಅಲ್ಲೇ ಇರುತ್ತೆ ಮಕ್ಕಳೇ. ಸೊ ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು 4,0. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಬಿಂದುಗಳನ್ನು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿದ ತಕ್ಷಣವೇ ನೀವೇನು ಮಾಡಿ, ಸ್ಕೇಲ್ ತಗೊಂಡು ಆ ಒಂದು ನಕ್ಷೆಯನ್ನು ಎಳೆದ್ಬಿಡಿ. ಈ 2 ಬಿಂದುಗಳನ್ನು ಜೋಡಿಸೋ ಹಾಗೆ ಒಂದು ನಕ್ಷೆಯನ್ನು ಎಳಿರಿ. ಸೊ ಈಗ ಈ ನಕ್ಷೆ ಯಾವ ಸಮೀಕರಣವನ್ನು ಹೇಳುತ್ತಪ್ಪ ಅಂತ ಹೇಳ್ಬಿಟ್ಟು ಒಂದು ಆ್ಯರೋ ಮಾರ್ಕ್ ಹಾಕ್ಬಿಟ್ಟು ಬರೆದ್ಬಿಡಿ. ಯಾವ್ದು ಹೇಳುತ್ತದು? 2x + y = 8 ಅಂತ ಹೇಳುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಸಮೀಕರಣ ಇದೆ, ಅದನ್ನು ಸಹ ಗುರುತಿಸೋಣ. x - y = 1. ಈ ಸಮೀಕರಣದ ಕೋಷ್ಟಕ x ಬೆಲೆ 1 ಇದ್ದಾಗ y ಬೆಲೆ -1 ಮಕ್ಕಳೇ. ಸೊ ಈಗ ಬನ್ನಿ, ಎಕ್ಸ್ ಬೆಲೆ 0 ಮೂಲ ಬಿಂದುವಿನಲ್ಲೇ ಇರುತ್ತೆ. ವೈ ಬೆಲೆ -1 ಅಂದರೆ ಕೆಳಗೆ ಬರಬೇಕು, ವೈ ಡ್ಯಾಶ್ ಕಡೆಗೆ ಬರಬೇಕು. ಇಲ್ಲಿದೆ ನೋಡಿ ಮಕ್ಕಳೇ. ಸೊ ಇದು -1. ಸೊ ಇದರ ನಿರ್ದೇಶಾಂಕ ಬಿಂದುಗಳು 0,-1. ನೆಕ್ಸ್ಟ್ ಎಕ್ಸ್ ಬೆಲೆ 1 ಇದ್ದಾಗ ವೈ ಬೆಲೆ 0 ಇದೆ. ಸೊ ಮಕ್ಕಳೇ ನೋಡಿ, ಎಕ್ಸ್ ಬೆಲೆ 1, ವೈ ಬೆಲೆ 0 ಅಂದರೆ ಇದೇ ಬಿಂದುವಿನ ಮೇಲೆ ಬರುತ್ತೆ, ಎಕ್ಸ್ ಅಕ್ಷದ ಮೇಲೇ ಬರುತ್ತೆ ಅದು. ಸೊ ಬಿಂದುಗಳನ್ನು ಗುರುತಿಸ್ಕೊಂಡು ಸೊ ಈಗ ಅವೆರಡನ್ನು ಸೇರಿಸ್ಬೇಕು. ಸೇರಿಸೋವಾಗ ಈಗ ಆಲ್ರೆಡಿ ಎಳೆದಿರ್ತಕ್ಕಂಥ ಸರಳ ರೇಖೆಯನ್ನು ಅದು ಛೇದಿಸೋವರೆಗೂ ನಾವು ಹೇಳಿಬೇಕು. ಸೊ ವೃದ್ಧಿಸಬೇಕು. ಸೊ ಈಗ ಬರೀರಿ, ಈ ಒಂದು ಸರಳ ರೇಖೆ ಯಾವ ಒಂದು ಸಮೀಕರಣವನ್ನು ಹೇಳುತ್ತಂತಂದರೆ ಇದು x - 1 x - y = 1 ಈ ಸಮೀಕರಣವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಎರಡೂ ಸರಳ ರೇಖೆಗಳು ಯಾವ ಬಿಂದುವಿನಲ್ಲಿ ಛೇದಿಸಿದವೆ ನೋಡ್ಕೊಳ್ಳಿ. ಈ ಬಿಂದುವಿನಲ್ಲಿ ಛೇದಿಸಿದೆ. ಈಗ ಅಲ್ಲಿಂದ y ಅಕ್ಷಕ್ಕೆ ಒಂದು ಡಾಟೆಡ್ ಲೈನಲ್ಲಿ ಗೆರೆಯನ್ನು ಎಳ್ಕೊಳ್ಳಿ. ಸೊ ಎಕ್ಸ್ ಅಕ್ಷಕ್ಕೆ ಎಳೆದ್ವಿ. ಸೊ ಇದು 3 ಇರ್ತಕ್ಕಂಥ ಜಾಗದಲ್ಲಿ ಬಂದು ಛೇದಿಸಿದೆ. ಹಾಗೆ ವೈ ಅಕ್ಷಕ್ಕೂ ಕೂಡ ಅದನ್ನು ಡಾಟೆಡ್ ಲೈನಲ್ಲಿ ತೋರಿಸ್ತಾ ಹೋಗೋಣ. ನೋಡಿ ಮಕ್ಕಳೇ, ಇದು ವೈ ಅಕ್ಷ. ಸೊ ಈಗ ಇದು ಎಕ್ಸ್ನ ಬೆಲೆ x = 3, ಇದು ವೈನ ಬೆಲೆ y = 2. ಸೊ ಈ ಥರ ಬರೆದು ಬಾಕ್ಸ್ ಹಾಕ್ಬಿಟ್ರೆ ಅತ್ಯಂತ ಸುಲಭವಾಗಿ 4 ಅಂಕಗಳನ್ನು ತಗೋಬೋದು ಮಕ್ಕಳೇ. ಸೊ ಈಗ ನೀವು ಮಾಡಿರೋದು ಸರಿನೋ ತಪ್ಪೋ ಅಂತ ಹೇಳಿಬಿಟ್ಟು ತಾಳೆ ನೋಡೋಣ. ಸೊ ಬನ್ನಿ ಮಕ್ಕಳೇ, ತಾಳೆ ನೋಡೋಣ. ಇದನ್ನೊಂದು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ. 2x + y = 8. 2 × x ಬೆಲೆ 3 ಬಂದಿದೆ, ಪ್ಲಸ್ y ಬೆಲೆ 2 ಬಂದಿದೆ. 2 3 6, 6 + 2 = 8. 6 2 ಕೂಡಿದ್ರೆ 8 = 8. ಸೊ ನಾವು ಮಾಡಿರೋದು ಸರಿ ಇದೆ. ಸೊ ಇದು ಒಂದೇ ಸಮೀಕರಣಕ್ಕೆ ಸ್ಯಾಟಿಸ್ಫೈ ಆಗಲ್ಲ. ಇನ್ನೊಂದು ಸಮೀಕರಣನೂ ಕೂಡ ಚೆಕ್ ಮಾಡೋಣ. x - y = 1, x ಬೆಲೆ 3, y ಬೆಲೆ 2 = 1. 3ರಲ್ಲಿ 1 ಕಳೆರಿ, 1 = 1. ಸೊ ಮಕ್ಕಳೇ, ಎರಡೂ ಸಮೀಕರಣಗಳಿಗೂ ತಾಳೆ ನೋಡಿದಾಗ ನಮ್ಮ ಉತ್ತರ ಸರಿಯಾಗಿದೆ. ಸೊ ನಾವು ಮಾಡಿರ್ತಕ್ಕಂಥ ಗ್ರಾಫ್ ಕೂಡ ಸರಿ ಇದೆ. ಸೊ ಈ ರೀತಿ ಒಂದು ನಕ್ಷಾ ವಿಧಾನದಿಂದ ನಾವು ಸಮೀಕರಣಗಳನ್ನು ಅತ್ಯಂತ ಸುಲಭವಾಗಿ ಬಿಡಿಸಿ ಸೊ ಪರೀಕ್ಷೆಯಲ್ಲಿ 4ಕ್ಕೆ 4 ಅಂಕಗಳನ್ನು ತಗೋಬೋದು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಉಳಿದ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡು ನಿಮಗೇನಾದರೂ ಡೌಟ್ ಬಂತು ಅಂದರೆ ನನಗೆ ಮೆಸೇಜ್ ಮಾಡಿ, ಮತ್ತೆ ನಾನು ಆ ಲೆಕ್ಕನ ಬಿಡಿಸ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ.